ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಗೃಹ ಜ್ಯೋತಿದು ಮತ್ತೆ ರಿನ್ಯೂವಲ್ ನಡಿಬೇಕು, ರಿನ್ಯೂವಲ್ ಮಾಡಿಸ್ಬೇಕು. ಯಾಕಂದರೆ ಕರೆಕ್ಟಾಗಿರೋ ಫಲಾನುಭವಿಗಳು ಇದನ್ನು ಯೂಸ್ ಮಾಡ್ಕೊತಿಲ್ಲ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ ಆಗಿರೋದ್ರಿಂದ ಇದನ್ನೆಲ್ಲ ಮತ್ತೆ ರಿನ್ಯೂವಲ್ ಪ್ರೊಸೆಸ್ ನಡೀತಿದೆ. ಆ್ಯಂಡ್ ಈ ಸತಿ ಮುಂಚೆ ಎಲ್ಲ ನಾವು ಆನ್ಲೈನಲ್ಲಿ ಅದನ್ನು ಫಿಲ್ ಮಾಡ್ತಿದ್ವಿ. ಡೇಟಾನ ಆನ್ಲೈನ್ ಫಿಲ್ ಮಾಡಿದ ತಕ್ಷಣ ನಮಗೆ ಅದೇನಿದೆ ಈ ಯೋಜನೆಗಳು ಅಥವಾ ಸ್ಕೀಮ್ಗಳು ಅಪ್ಲೈ ಆಗ್ತಿತ್ತು. ಬಟ್ ಈ ಸತಿ ಹೀಗಿಲ್ಲ, ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ಇವಾಗ ಆಲ್ರೆಡಿ ಹೊಸ ಮಂತ್ ಸ್ಟಾರ್ಟ್ ಆಗಿರೋದ್ರಿಂದ ಜುಲೈ ಮಂತ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಮೀಟರ್ ರೀಡರ್ಸ್ ಏನಿದ್ದಾರೆ, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ಕೊಂಡು ಹೋಗಕ್ಕೆ ಬರ್ತಾರಲ್ಲ, ಅವರೇ ಬಂದು ಸ್ವತಃ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಡೇಟಾನ ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ಡಿಜಿಟಲೈಸ್ಡ್ ಆಗಿರುತ್ತೆ. ಸೊ ನಾವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ FAQನ ರಿಲೀಸ್ ಮಾಡಿದ್ದಾರೆ. ಅಂದರೆ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸ್, ಜಾಸ್ತಿ ಎಷ್ಟೊಂದು ಡೌಟ್ ಇರುವಂಥ ಕ್ವೆಶನ್ಸ್ಗಳು ಮತ್ತೆ ಕೇಳ್ತಾ ಇರೋ ಕ್ವೆಶನ್ಸ್ಗಳನ್ನ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಅವರೇ ಆನ್ಸರ್ ಮಾಡಿ. ಸೊ ಅದ್ರದ್ದು ಲಿಸ್ಟ್ನ ಇವಾಗ ಡೀಟೇಲಾಗಿ ಹೇಳ್ತೀನಿ. ಸೊ ಮೊದಲನೇ ಕ್ವೆಶನ್ ಬಂದು, ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿಯನ್ನು ಹಿಂದೀಕರಿಸಲು ಯಾವುದೆಲ್ಲ ದಾಖಲೆಗಳು ಸಲ್ಲಿಸಬೇಕು, ಯಾವ್ಯಾವ ದಾಖಲೆಗಳು ಬೇಕು ಅಂತ. ಮೊದಲನೇದು ಬಂದು ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಆಧಾರ್ ಕಾರ್ಡ್, ಮತ್ತು ರೆಂಟ್ ಅಗ್ರಿಮೆಂಟ್, ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, ವೋಟರ್ ID, ಜಾತಿ ಪ್ರಮಾಣ ಪತ್ರ, ಪಾನ್ ಕಾರ್ಡ್ ಮತ್ತು ಭಾವಚಿತ್ರ ಅಂದರೆ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ. ಓಕೆ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಸೊ ನಮ್ಮನೆಗೂ ಇವತ್ತು ರೀಡರ್ಸ್ ಬಂದಿದ್ರು. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಇವಾಗ ಬೆಳಗ್ಗೆ ಎಲ್ಲ ರೀಡ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ ಡೇಟಾನ. ಅದಾದ್ಮೇಲಿಂದ ಬಂದು ಸಂಜೆ ಇದೆಲ್ಲ ಡೇಟಾ ಇದೆಲ್ಲ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಎತ್ತಿ ಇಟ್ಟಿರಿ ಮೇಡಮ್, ನಾವು ಬರ್ತೀವಿ ಸಂಜೆ, ಆವಾಗ ನಿಮ್ಮ ಡೇಟಾ ಏನಿದೆ ಅದನ್ನೆಲ್ಲ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಓಕೆ, ಸೊ ಇದು 1st to 7th ವರೆಗೂ ಯೂಶಲಿ ಎಲ್ಲ ಕಡೆನೂ ಮೀಟರ್ ರೀಡ್ ಮಾಡಕ್ಕೆ ಬರ್ತಾರೆ. ಗೃಹಜ್ಯೋತಿ ಯೋಜನೆಯಿಂದ ಕೈಬಿಡಲು ದಾಖಲೆಗಳನ್ನು ಸಂಗ್ರಹಿಸುತ್ತಿದ್ದೀರಾ, ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲ, ಅವ್ರು ಹೇಳಿದ್ದಾರೆ ಇಲ್ಲ, ಗೃಹಜ್ಯೋತಿ ಯೋಜನೆ ಆಲ್ರೆಡಿ ನಾವು 3 years ಇಂದ ನಡ್ಸ್ಕೊ ಬಂದಿದ್ದೀವಿ. 3 years ಇಂದ ನಾವು ಸಕ್ಸಸ್ಫುಲ್ ಆಗಿ ನಡ್ಸ್ಕೊ ಬಂದಿದ್ದೀವಿ. ಇವಾಗ ನಾವು ಅದನ್ನ ಡ್ರಾಪ್ ಮಾಡಲ್ಲ ಪ್ಲಾನ್ನ. ಈ ಡೇಟಾ ನಾವೇನಿಗೆ ಕಲೆಕ್ಟ್ ಮಾಡ್ತೀವಿ ಅಂತಂದರೆ ಎಲ್ಲ ಯೂಸರ್ ಡೀಟೇಲ್ಸು ಸೇವಾ ಸಿಂಧು ತಂತ್ರಾಂಶದಲ್ಲಿ, ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಫೀಡ್ ಮಾಡೋಕ್ಕೋಸ್ಕರ ನಾವು ಈ ಡೇಟಾಸ್ನೆಲ್ಲ ಯೂಸ್ ಮಾಡ್ಕೊತಿದ್ದೀವಿ ಅಂತ ಗೌರ್ಮೆಂಟಿಂದ FAQ ರಿಲೀಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ಕರ್ನಾಟಕ ರಾಜ್ಯದ ನಿವಾಸಿಯಾಗಿಲ್ಲದಿದ್ದರೆ ಸದರಿ ಯೋಜನೆಗಳಿಂದ ನನ್ನನ್ನು ಕೈ ಬಿಡಲಾಗುವುದೇ? ಅದಕ್ಕೆ ಇವ್ರು ಏನು ಆನ್ಸರ್ ಮಾಡಿದ್ದಾರೆ ಅಂತಂದರೆ, ಇಲ್ಲ, ನೀವು ಕರ್ನಾಟಕ ಗೌರ್ಮೆಂಟ್ ಅಥವಾ ಕರ್ನಾಟಕದ ನಿವಾಸಿ ಆಗಿಲ್ಲದಿದ್ದರೂ ನೀವು ಈಗ ಸ್ಕೀಮ್ಗೆ ಅಪ್ಲೈ ಮಾಡಬಹುದು, ನಿಮ್ಮನ್ನ ಏನು ಎಕ್ಸ್ಕ್ಲೂಡ್ ಮಾಡೋದಿಲ್ಲ ಅಂತ ಮಾಡಿದ್ದಾರೆ. ನಿಮ್ಮ ಡೀಟೇಲ್ಸ್ನ ನಾವು ತೊಗೊಂಡು ನಾವು ಮತ್ತೆ ಸೇವಾ ಸಿಂಧು ತಂತ್ರಾಂಶಕ್ಕೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈ ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದಾರೆ. ನಾನು ಅದೇ ತೆರಿಗೆ ಪಾವತಿದಾರನಾಗಿದ್ದರೆ ಸದರಿ ಯೋಜನೆಯಿಂದ ನನ್ನನ್ನು ಕೈ ಬಿಡಲಾಗುವುದೇ? ನಾನೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ನನ್ನನ್ನು ಯೋಜನೆಯಿಂದ ಕೈ ಬಿಡಲಾಗುವುದೇ? ಎಲ್ಲ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ನನ್ನನ್ನು ಈ ಯೋಜನೆಯಿಂದ ಡ್ರಾಪ್ ಮಾಡ್ತೀರಾ? ಇಲ್ಲ. ಇದಕ್ಕೆ ಆನ್ಸರ್ ಅವರು ಇಲ್ಲ, ಇದು ಜಸ್ಟ್ ಸೇವಾ ಸಿಂಧುವಲ್ಲಿ ಫೀಡ್ ಮಾಡೋಕ್ಕೋಸ್ಕರ ನಾವು ತಗೊಳ್ತೀವಿ ಡೇಟಾನ ಅಂತ ಕೊಟ್ಟಿದ್ದಾರೆ. ನಾನು ಪಡಿತರ ಚೀಟಿ ಹೊಂದಿಲ್ಲದಿದ್ದರೆ ಯೋಜನೆಯಿಂದ ನನ್ನನ್ನು ಕೈ ಬಿಡಲಾಗುವುದೇ? ಇಲ್ಲ. ಗೃಹಜ್ಯೋತಿ ಯೋಜನೆ ಪಡಿತರ ಅಂದರೆ ಇದಕ್ಕೂ ಅಷ್ಟೇ ಸೇಮ್. ನಿಮ್ಮ ಹತ್ರ ಪಡಿತರ ಚೀಟಿ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಅಷ್ಟೇ, ನೀವು ಡೇಟಾನ ಕೊಟ್ಟು ಅವ್ರಿಗೆ ರಿಜಿಸ್ಟರ್ ಮಾಡಿಸಿದ್ರೆ ನಿಮ್ಮ ಡೇಟಾ ಬಂದು ಸೇವಾ ಸಿಂಧುವಲ್ಲಿ ಫೀಡ್ ಆಗಿರುತ್ತೆ, ನಿಮ್ಮನ್ನ ಇನ್ನೂ ಸ್ಕೀಮಿಂದ ತೆಗೆಯಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ಅವಶ್ಯಕ ದಾಖಲೆಗಳನ್ನು ಒದಗಿಸದಿದ್ದಲ್ಲಿ ಸದರಿ ಯೋಜನೆಯಿಂದ ನನ್ನನ್ನು ಕೈ ಬಿಡಲಾಗುವುದೇ? ನಾನೇನಾದ್ರು ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ನಾನು ಕೊಟ್ಟಿಲ್ಲ ಅಂತ ಅಂದರೆ ನನ್ನನ್ನು ಯೋಜನೆಯಿಂದ ತೆಗ್ದಾಕ್ತಾರಾ ಅಂತ. ಇಲ್ಲ, ಹಾಗೇನಿಲ್ಲ. ಬಟ್ ನೀವೇನಾದ್ರು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಅಂದರೆ ಅವರು ಹಾಗೆ ಬರ್ಕೊತಾರೆ, ಡಾಕ್ಯುಮೆಂಟ್ನ ನನಗೆ ಒದಗಿಸಿಲ್ಲ ಅಥವಾ ಡಾಕ್ಯುಮೆಂಟ್ನ ಕೊಡೋಕ್ಕೆ ರಿಜೆಕ್ಟ್ ಮಾಡಿದ್ರು ಅಂತ ಬರ್ಕೊಂಡೋಗಿ ಅದೇ ಥರ ಅವರು ಸೇವಾ ಸಿಂಧು ವೆಬ್ಸೈಟಲ್ಲಿ ಫೀಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ಸರ್ಕಾರಿ ನೌಕರಳಾಗಿದ್ದರೆ ಸದರಿ ಯೋಜನೆಯಿಂದ ನನ್ನನ್ನು ಕೈ ಬಿಡಲಾಗುವುದೇ? ಇಲ್ಲ. ಗೃಹಜ್ಯೋತಿ ಇಸ್ ಇನ್ಕ್ಲೂಡೆಡ್ ಫಾರ್ ಎವ್ರಿ ಒನ್. ಅದಕ್ಕೆ ಸರ್ಕಾರಿ ಗೌರ್ಮೆಂಟ್ ಜಾಬಲ್ಲಿರೋರು, ಪ್ರೈವೇಟ್ ಜಾಬಲ್ಲಿರೋರು ಅಂತ ಏನಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಳ್ತಾರೆ. ಪರಿಶೀಲನಾ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದೇ? ಈ ರಿನ್ಯೂವಲ್ ಅರ್ಜಿನ ನಾವು ಮತ್ತೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದರೆ ಇಲ್ಲ, ಇದು ಕಂಪಲ್ಸರಿ ಮೀಟರ್ ರೀಡರ್ಸ್ಗೆ ಬಂದು ಅವರೇ ಎಲ್ಲ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥ ಯಾವುದೇ ಆಪ್ಷನ್ ಇಲ್ಲ ಇದೆ ನಮಗೆ. ಸೊ ನೆಕ್ಸ್ಟ್ ಬಂದು, ಸದರಿ ಪರಿಶೀಲನಾ ಪ್ರಕ್ರಿಯೆಯನ್ನು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ನಲ್ಲಿ ಸಲ್ಲಿಸಬಹುದೇ ಅಂತ ಕೇಳಿದ್ದಾರೆ. ಇಲ್ಲ, ಆಪ್ಷನ್ ಇಲ್ಲ. ಆಲ್ರೆಡಿ ನಾನು ಹೇಳ್ದಂಗೆ ಮೀಟರ್ ರೀಡರ್ಸೇ ಬಂದು ಮನೆಗೆ ಬಂದು ನಮ್ದೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ತಂತ್ರಾಂಶದಲ್ಲಿ ಫೀಡ್ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ನಾವು ಬೆಂಗಳೂರು 1, ಮೈಸೂರು 1 ಯಾವುದೇ ಆಫ್ಲೈನ್ನಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ರೀಡರ್ಸೇ ಬಂದು ತೊಗೊಂಡು ಹೋಗಬೇಕು, ಆನ್ಲೈನು ಅಪ್ಲೈ ಮಾಡೋಕ್ಕಾಗಲ್ಲ ನಮಗೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಪರಿಶೀಲನಾ ಪ್ರಕ್ರಿಯೆಯಾಗಿ ನಾನು ಶುಲ್ಕವನ್ನು ಪಾವತಿಸಬೇಕೇ? ಇಲ್ಲ, ನೀವು ರಿನ್ಯೂವಲ್ ಮಾಡೋಕ್ಕೋಸ್ಕರ ಯಾವುದೇ ಪೇಮೆಂಟ್ ಮಾಡಬೇಕಾಗಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಪರಿಶೀಲನಾ ಪ್ರಕ್ರಿಯೆ ನಂತರ ಮನೆಯ ಅರ್ಹದಾಯಕ ಯೂನಿಟ್ಗಳನ್ನು ಪರಿಷ್ಕರಿಸಲಾಗುವುದೇ?
ಇಲ್ಲ. ಪ್ರಸ್ತುತ ಸರ್ಕಾರದ ಆದೇಶದಂತೆ ಆರ್ಥಿಕ ವರ್ಷ 2022-23 ಸರಾಸರಿ ಯೂನಿಟ್‌ಗಳ ಜೊತೆಗೆ ಶೇಕಡ 10ರಷ್ಟು ಹೆಚ್ಚುವರಿಯಾಗಿ ಯೂನಿಟ್‌ಗಳಾಗಿ ನಿಗದಿಪಡಿಸುವ ಯೂನಿಟ್‌ಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ. ಸೊ, ಅದರಲ್ಲೇನು ಚೇಂಜಸ್ ಇಲ್ಲ. ನನ್ನ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಮಾಪಕವಿದ್ದು, ಸದರಿ ಪರಿಶೀಲನಾ ಪ್ರಕ್ರಿಯೆಯ ನಂತರ ಈ ಯೋಜನೆಯ ಎಲ್ಲ ಮಾಪಕಗಳಿಗೂ ನೀಡಲಾಗುವುದೇ ಅಥವಾ ಒಂದೇ ಮಾಪಕಕ್ಕೆ ಮಾತ್ರ ನೀಡಲಾಗುವುದೇ ಅಂತ ಇದೆ. ಇದೇನಂತ ಅಂದರೆ, ನನ್ನ ಹತ್ರ ಇವಾಗ 1 ಮೀಟರ್ ಇಲ್ಲಪ್ಪ, ನನ್ನ ಹತ್ರ ಮಲ್ಟಿಪಲ್ ಮೀಟರ್ಸ್ ಇದೆ. ಇವಾಗ ನಮ್ಮ ಮನೆಯಲ್ಲ 4 ಮೀಟರ್ ಇದೆ ಅಂತ ಅನ್ಕೊಳ್ಳಿ. ಈ 4 ಮೀಟರ್ ಇದೆ, 4 ಮೀಟರ್ಗೂ ನಾವು ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ಕೊಟ್ಟರೆ, ನಮ್ಮ ಹೆಸರು ಡಾಕ್ಯುಮೆಂಟ್ಸ್ನ ಕೊಟ್ಟರೆ, 4 ಡಾಕ್ಯುಮೆಂಟ್ಸ್ದು ಡೇಟಾನ ಫೀಡ್ ಮಾಡಿಕೊಂಡು ಆ 4 ಡಾಕ್ಯುಮೆಂಟ್ಸ್ದು ಏನಿದೆ ಅದರದ್ದು ಏನಂತಾರೆ ಸ್ಕೀಮ್ದು ಏನಿದೆ 250 ಯೂನಿಟ್ಸು ಅದನ್ನು ಕೊಡ್ತಾರಂತೆ. ಸೊ, ಯಾವುದೇ ಡೂಪ್ಲಿಕೇಶನ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮ್ಮ ಹತ್ರ ಮಲ್ಟಿಪಲ್ ಹೆಸರಲ್ಲಿ ನಾವು ಮಲ್ಟಿಪಲ್ ಮೀಟರ್ಸ್ ತೊಗೊಂಡಿರ್ತೀವಿ. ಸೊ, ಆಬ್ವಿಯಸ್ಲಿ ನೋ ಪ್ರಾಬ್ಲಮ್ ಫಾರ್ ದ್ಯಾಟ್. ಪರಿಶೀಲನಾ ಅರ್ಜಿ ಸಲ್ಲಿಸಿದ ನಂತರ ನಾನು ಸ್ವೀಕೃತಿಯನ್ನು ಪಡೆಯುತ್ತೇನೆ. ಹೌದು, ನೀವೆಲ್ಲ ಇಲ್ಲಿ ಮೀಟರ್ ರೀಡರ್ಸ್ ಎಲ್ಲ ಬಂದು ತೊಗೊಂಡು ಹೋದ್ಮೇಲಿಂದ ನಮಗೆ ರಿಸೀಟ್ ಕೊಡ್ತಾರೆ ಅಂತ ಕೇಳಿದರೆ, ಹೌದು ರಿಸೀಟ್ ಕೊಡ್ತಾರೆ. ಕನ್ಫರ್ಮೇಷನ್ ರಿಸೀಟ್ ಒಂದು ಕೊಡ್ತಾರಂತೆ, ಅದನ್ನು ಇಸ್ಕೊಳ್ಳಿ. ನಾನು ಬಾಡಿಗೆದಾರ, ಬಿಲ್ ಮಾಲೀಕರ ಹೆಸರಲ್ಲಿದ್ದು ನಾನು ಈ ಯೋಜನೆ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ನಿಮ್ಮ ಹತ್ರ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ಪ್ಲಸ್ ನಿಮ್ಮ ಹತ್ರ ರೆಂಟ್ ಅಗ್ರಿಮೆಂಟ್ ಇದ್ದರೆ, ಮತ್ತು ಆಲ್ರೆಡಿ ನಾನು ಹೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲನೂ ಇಟ್ಕೊಂಡೆ ನೀವು ಬಾಡಿಗೆದಾರರಾಗಿದ್ದರೂ ಆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್, ನಾನು 2 ತಿಂಗಳಿಂದ ಮನೆಯನ್ನು ಬದಲಾಯಿಸಿದ್ದೇನೆ. ಆದರೆ ಪ್ರಸ್ತುತ ವಾಸುತ್ತಿರುವ ಮನೆಯ ಫಲಾನುಭವಿಗಳ ವಿವರಗಳು ಬೇರೊಬ್ಬರೇ ಹೆಸರಲ್ಲಿದೆ. ಅಂತಹ ಸಂದರ್ಭದಲ್ಲಿ ನಾನು ಪರಿಶೀಲನಾ ಅರ್ಜಿಯನ್ನು ಅಂದರೆ ನಾನು ಇವಾಗ ಒಂದು 2 ಮಂತ್ಸ್ ಆಗಿದೆ ಚೇಂಜ್ ಮಾಡಿ ಮನೆನ. ಇವಾಗ ನಾನಿರೋ ಮನೆ ಅದು ಬೇರೆಯವ್ರ ಹೆಸರಲ್ಲಿದೆ ಅಪ್ಲಿಕೇಶನ್ನು. ಸೊ, ಇದನ್ನು ಚೇಂಜ್ ಮಾಡ್ಬೋದಾ? ಹೌದು, ಚೇಂಜ್ ಮಾಡ್ಬೋದು. ನಾವು ರಿನ್ಯೂ ಮಾಡ್ಬೋದು. ರಿನ್ಯೂ ಅಂದ್ರೆ ಆಲ್ಮೋಸ್ಟ್ ಅದೇ ಹೊಸ ಡೀಟೇಲ್ಸ್ನ ಅಪ್ಡೇಟ್ ಮಾಡೋದು ಅಂತ. ಇವಾಗ ನೀವು ಏನು ಬಂದಿದ್ದೀರಾ ನಿಮ್ಮ ಡೀಟೇಲ್ಸ್ನ ಕೊಟ್ಟು ನಿಮ್ಮ ಬಿಲ್ದು ಡೀಟೇಲ್ಸ್ನ ಕೊಟ್ಟರೆ ನಿಮ್ಮದೇನಿದೆ ಅದೇ ಡೇಟಾ ಅಪ್ಡೇಟ್ ಆಗುತ್ತೆ. ಸೊ, ನೆಕ್ಸ್ಟ್ ಬಂದು ನನಗೆ ಗೃಹ ಜ್ಯೋತಿ ಪರಿಶೀಲನಾ ಅರ್ಜಿಯನ್ನು ಪರಿಷ್ಕರಿಸಲು ಎಷ್ಟು ತಿಂಗಳು ಸಮಯಾವಕಾಶವಿದೆ? 1 ಜುಲೈಯಿಂದ 2 ಮಂತ್ಸ್ ಆಫ್ ಟೈಮ್ ಇದೆ. ಅಂದರೆ 1 ಜುಲೈ ಅಂತ ಅಂದ್ಕೊಂಡ್ರು ಸೆಪ್ಟೆಂಬರ್ 1 ಟೈಮ್ ಇರುತ್ತೆ. ಸೊ, ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. 2 ಮಂತ್ಸ್ ಟೈಮ್ ಇರುತ್ತೆ ನಿಮಗೆ. ಸೊ, ಅಲ್ಲಿವರೆಗೂ ನೀವು ಮಾಡ್ಕೊ. ಗೃಹಜ್ಯೋತಿ ಪರಿಶೀಲನಾ ಪ್ರಕ್ರಿಯೆ ಸಂದರ್ಭದಲ್ಲಿ ಗೃಹಜ್ಯೋತಿ ಯೋಜನೆಯ ಸೌಲಭ್ಯವನ್ನು ಮುಂದಿರಿಸಲಾಗುವುದೇ? ಈ 2 ಮಂತ್ ಟೈಮಲ್ಲಿ ನಮ್ದು ಆಲ್ರೆಡಿ ಇರೋ ಗೃಹಜ್ಯೋತಿ ರಿಜಿಸ್ಟರ್ಡ್ ಏನಿದೆ ಸ್ಕೀಮ್ ಅದು ವರ್ಕ್ ಆಗುತ್ತಾ ಅಂತ ಕೇಳ್ತಾ ಇದೆ. ಹೌದು, ವರ್ಕ್ ಆಗುತ್ತೆ. ಇನ್ನೇನಿದೆ 2 ಮಂತ್ಸು, ಆ 2 ಮಂತ್ಸ್ ವರ್ಕ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಗೃಹಜ್ಯೋತಿ ಪರಿಶೀಲನಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸಲ್ಲಿಸಿರುವ ಮಾಹಿತಿಯನ್ನು ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಲಾಗುವುದೇ? ಇಲ್ಲ, ಪರಿಶೀಲನಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮಾಹಿತಿಯನ್ನು ಕೇವಲ ಗೃಹಜ್ಯೋತಿ ಯೋಜನೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುವುದು ಅಂತ ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಇದೆಷ್ಟು ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿರೋದ್ರಿಂದ ಐ ಥಿಂಕ್ ದ್ಯಾಟ್ಸ್ ಆಲ್. ಸೊ, ನೆಕ್ಸ್ಟ್ ಬಂದು ಸಮೀಕ್ಷೆಯ ಸಂದರ್ಭದಲ್ಲಿ ಭಾವಚಿತ್ರ ನೀಡುವುದು ಕಡ್ಡಾಯವೇ? ಅಂದರೆ ಇವ್ರು ಏನಿವಾಗ ಮೀಟರ್ ರೀಡರ್ಸ್ ಬಂದು ನಮ್ಮ ಹತ್ರ ಇನ್ಫಾರ್ಮೇಷನ್ ತಗೊಳ್ಳುವಾಗ ಫೋಟೋ ಕೊಡೋದು ಮ್ಯಾಂಡೇಟರಿನಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಫೋಟೋ ಕೊಡೋದು ಮ್ಯಾಂಡೇಟರಿ. ಸೊ, ಇಷ್ಟು ಕ್ವೆಶನ್ಸ್ ಬಂದು ನಮಗೆ ಗೌರ್ಮೆಂಟಿಂದ ಒಂದು ಅಫಿಷಿಯಲಿ FAQ ಆಗಿ ರಿಲೀಸ್ ಮಾಡಿರೋದು. ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಏನಕ್ಕಂದರೆ ಇನ್ನು 2 ಮಂತ್ಸ್ ಟೈಮ್ ಇದೆ. ಈ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.